ಈಗ ತಿರುಪತಿ ಹುಂಡಿಗೆ ಹರಕೆ ಆಗ್ತಿವಲ್ಲ, ಈ ಬಡ್ಡಿ ಕಾಸು ವ್ಯವಹಾರ ಮಾಡ್ತಾರಲ್ಲ ಅಂತವ್ರು ಭಗವಂತನ್ಗೆ ಆಮಿಷ ಒಡ್ತಾರಂತೆ. ತುಂಬಾ ಜನ ಭಗವಂತನ ಜೊತೆಗೆ ಈ ವಿಚಾರವಾಗಿ ಮಾತುಕತೆ ನಡೆಯುತ್ತಂತೆ. ನಾನೇ ಆದವನು, ನನಗೆ ನೀನೇ ಬೇಕು, ನಿನ್ನಲ್ಲಿ ನಾನು ನೆಲೆಸ್ಬೇಕು ಅಂತಾನಲ್ಲ ಅರ್ಜುನ, ಅವನ ಹೃದಯದಲ್ಲಿ ನಾನ್ ನೆಲೆಸಿರ್ತೀನಿ ಅಂತಾನೆ. ಬಿಸ್ನೆಸ್ ವಿಚಾರದಲ್ಲಿ ನಾರಾಯಣ ಯಾರಿಗೂ ಮೋಸ ಮಾಡಿಲ್ಲ. ನೀವ್ ಯಾರೇ ಹರಿಸ್ಕೊಂಡ್ರಲ್ಲಿ, ನೀವ್ ಏನೇ ಕೇಳ್ಕೊಂಡ್ ಬೆಟ್ಟ ಹತ್ತಿ ಹಾಗೆ ಆಗತ್ತೆ. ತಿರುಪತಿ ಶ್ರೀನಿವಾಸ ಯಾರಿಗೂ ಕಿಂಚಿತ್ತು ಮೋಸ ಮಾಡಲ್ಲ. ಅಂದ್ರೆ ಅಗರ್ ನಾ ಹಾಕ್ತೀನಿ ಅಂದ್ರೆ ಮಾತ್ರನೇ ಪರಮಾತ್ಮ ಕೊಡೋದ ಅಂತ ಅನ್ಕೊಳ್ತಾರ ಜನ. ಇದು ಇವ್ರ ಪ್ರೀತಿ, ನೀನ್ ನನಗ್ ಕೊಡು ಅಂತಂದ್ರೆ ನಾನು ಇಷ್ಟು ಕೊಡ್ತೀನಿ ಅನ್ನೋದು ಇವ್ರ ಮನುಷ್ಯ ಪ್ರೀತಿಗೆ ಹಾಕ್ತಾನೆ. ನೀನ್ ಭಕ್ತಿಯಿಂದ ಹೋಗಿ ನಾನು ನಿನ್ಗೆ ಏನು ಕೊಡಲ್ಲಪ್ಪ, ₹1 ನನ್ಗೊಂದ್ ಕೋಟಿ ಕೊಡು ಅಂತ ಕೇಳು, ಕೊಡ್ತಾನ ಅದನ್ನು. ನೀನ್ ಅದನ್ನ ಪಡ್ಕೊಳಕ್ ದಾರಿ ತೋರಿಸ್ತಾನೆ. ಅರ್ಥಾರ್ಥಿನಲ್ಲೂ ಅಷ್ಟೇನೆ, ನಾನ್ ನಿನ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಆರ್ಥಿಕವಾಗಿ, ನೀನ್ ನನಗೆ ಇದನ್ನ ಕೊಡ್ಬೇಕು ಅಂತ ಅನ್ನೋದು ಒಂದು ಬಿಸ್ನೆಸ್ ಡೀಲೂ ಮಾಡ್ಕೊಳ್ತಾರೆ. ಜಿಜ್ಞಾಸು ಆದವನು ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಈಗ ತಿರುಪತಿಗೆ ಹರಕೆ ಆಗ್ತಿವಲ್ಲ, ಒಂದೇನು ಅಂದ್ರೆ ಕೇಳ್ಪಟ್ಟಿದ್ದು, ಅಂಡ್ ಇದು ನಿಜ ಕೂಡ, ಈ ಬಡ್ಡಿ ಕಾಸು ವ್ಯವಹಾರ ಮಾಡ್ತಾರಲ್ಲ ಅಂತವ್ರು ಭಗವಂತನ್ಗೆ ಆಮಿಷ ಒಡ್ತಾರಂತೆ. ಭಗವಂತ ಏನೋ ಒಂದು ಬಿಸ್ನೆಸ್ ಕೈ ಹಾಕಿದೀನಿ, ನಂಗೊಂದು 50 ಲಕ್ಷ ಲಾಭ ಬರಬೇಕು, ಬಂದ್ರೆ ನಿನಗೆ ಇಷ್ಟು % ಕೊಡ್ತೀವಿ ಅಂತನೋ. ತುಂಬಾ ಜನ ಭಗವಂತನ ಜೊತೆಗೆ ಈ ವಿಚಾರವಾಗಿ ಮಾತುಕತೆ ನಡೆಯುತ್ತಂತೆ. ಹೌದು, ಇದೇನ್ ಗೊತ್ತಾ, ಅವರೊಬ್ರೆ ಬಡ್ಡಿ ಕಾಸು ವ್ಯವಹಾರದವ್ರೆ ಅಂತಲ್ಲ, ಎಲ್ರೂ ಮಾಡ್ತಾರೆ ಇದನ್ನ. ಈ ನಮ್ಮ ದೇಶದವ್ರು ಮಾತ್ರನಲ್ಲ, ಈವನ್ ಫಾರಿನರ್ಸ್ ಇನ್ಕ್ಲೂಡಿಂಗ್. ಭಾರತ ದೇಶದಲ್ಲಿ ಒಂದ್ ದೇವಸ್ಥಾನ ಇದೆಯಂತೆ, ಈ ರೀತಿ ಪರಮಾತ್ಮನ್ಗೆ ನಾನು ಇಷ್ಟು ಕೊಡ್ತೀನಿ, ನೀನ್ ಇಷ್ಟು ಕೊಡು ಅಂತ ಹೇಳಿದ್ರೆ ಅವ್ನು ಯಾವತ್ತೂ ಮೋಸ ಮಾಡಲ್ವಂತೆ, ಕರೆಕ್ಟಾಗಿ ಮಾಡ್ತಾನೆ. ನೀವು ನಂಬಲ್ಲ, ಅಮೆರಿಕ ಕ್ಯಾಲಿಫೋರ್ನಿಯಾ ಇಂದನೋ ಇಲ್ಲಿಂದನೋ ತಂದು ಎಷ್ಟೋ ಕೋಟಿ ಸುರಿದಿದ್ರು. ಏನಕ್ಕಪ್ಪ ಸಡನ್ ಆಗಿ ಇಷ್ಟೊಂದು ಸುರಿತ, ಅವ್ನು ಯಾವಾಗ್ಲೂ ಹರಕೆ ಹೊತ್ಕೊಂಡಿದ್ನಂತೆ ಫಾರಿನರ್. ನಾನು ಇಷ್ಟು ಕೊಡ್ತೀನಿ ನಿನ್ಗೆ, ನನ್ಗೆ ಈ ರೀತಿ ಮಾಡಿಸ್ಕೊಂಡ್ರೆ ಅವ್ನಿಗೆ ಎಷ್ಟೋ ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ರುಪೀಸ್ ಕೊಟ್ಟಿದ್ದಕ್ಕೆ. ಆ ರೀತಿ ಅವರೊಬ್ಬರೇ ಅಲ್ಲ, ಎಲ್ಲಾರು ಹರಿಸ್ಕೋತಾರೆ. ಇದೇನಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಬಿಡ್ತಾನೆ, ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಅಂತ 4 ತರದ್ದು ಜನ ಇರ್ತಾರೆ ಕೃಷ್ಣ ಅಂತ ಹೇಳ್ತಾನೆ. ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಅಂದ್ರೆ, ಇವಾಗ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಪೂಜೆ ಮಾಡ್ತಾನೆ, ಎಲ್ಲಾನು ಬೇಡ್ಕೋತಾರೆ, ನನ್ ಗಂಡನ್ ಚೆನ್ನಾಗಿಟ್ಟಿರು, ನನ್ ಮಕ್ಕಳನ್ನ ಚೆನ್ನಾಗಿಟ್ರು, ನನ್ನ ಹೆಂಡತಿನ ಚೆನ್ನಾಗಿಟ್ರು, ಅವ್ರವ್ರದೇ ಬೇಡ್ಕೋತಾ ಇರ್ತಾರೆ, ಒಂದು ಸರ್ಕಲ್ ಹಾಕೊಂಡ್ಬಿಟ್ಟು. ಸೊ ಅವರ ಕುಟುಂಬಕ್ಕೆ ಸ್ವಾರ್ಥಿಗಳಾಗಿ ಬೇಡ್ಕೋತಿರ್ತಾರೆ. ಅರ್ಥಾರ್ಥಿನಲ್ಲೂ ಅಷ್ಟೇನೆ, ನಾನ್ ನಿನ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಆರ್ಥಿಕವಾಗಿ, ನೀನ್ ನನಗೆ ಇದನ್ನ ಕೊಡ್ಬೇಕು ಅಂತ ಅನ್ನೋದು ಒಂದು ಬಿಸ್ನೆಸ್ ಡೀಲೂ ಮಾಡ್ಕೊಳ್ತಾರೆ. ಜಿಜ್ಞಾಸು ಆದವನು ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಅಂದ್ರೆ ಈ ಜ್ಞಾನಿ ಆಗೋದಕ್ ಮುಂಚೆ ಜಿಜ್ಞಾಸು ಆಗ್ತಾರಲ್ಲ, ಅದ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ, ಇಲ್ಲಿಂದ ಎಲ್ಲಿ ಬಂತು, ಡೀಪ್ ರಿಸರ್ಚ್ ಮಾಡಕ್ ಶುರು ಮಾಡ್ತಾನೆ. ಜ್ಞಾನಿ ಆದವನ್ಗೆ ಇದೆಲ್ಲ ಏನು ಬೇಕಾಗಿರಲ್ಲ, ನನಗ್ ನೀನೇ ಬೇಕು ಅಂತಾನೆ. ಜ್ಞಾನಿ ಆದವನು, ನನಗೆ ನೀನೇ ಬೇಕು, ನಿನ್ನಲ್ಲಿ ನಾನು ನೆಲೆಸ್ಬೇಕು ಅಂತಾನಲ್ಲ ಅರ್ಜುನ, ಅವನ ಹೃದಯದಲ್ಲಿ ನಾನ್ ನೆಲೆಸಿರ್ತೀನಿ ಅಂತಾನೆ. ಸೊ ಇದು ದೇವರೇ ಹೇಳ್ಬಿಟ್ಟಾಗ ಆ ರೀತಿ ಜನಗಳಿದ್ದಾರೆ ಅಂದ್ರೆ ಇದ್ದಾರೆ, ಬಿಕಾಸ್ ಅದನ್ನ ಬಿಸ್ನೆಸ್ ತರ ಮಾಡ್ಕೊಂಡಿರ್ತಾರೆ. ಅದೇ ಇವಾಗ ಕೆಲವರು ಹರಕೆ ನಾನು ಕೂದ್ಲು ಕೊಡ್ತೀನಿ ಅನ್ಕೊಂಡಿರ್ತಾರೆ, ತುಂಬಾ ಬಡವರು ಅಥವಾ ತುಂಬಾ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾಗ, ಬೇರೆ ಯಾವ್ದು ದಾರಿನೇ ಇಲ್ಲ ಅಂತಂದಾಗ, ಎಸ್ಪೆಷಲಿ ಆರೋಗ್ಯದ ರಿಲೇಟೆಡ್ ವಿಚಾರಗಳು ಬಂದಾಗ ಕೂದ್ಲು ಕೊಡ್ತೀನಿ ಅಂತ ಹರಿಸ್ಕೋತಾರೆ. ಅಥವಾ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಅಪ್ಪ ಅಮ್ಮ ಕೂದ್ಲು ಕೊಡ್ತೀವಿ ಅಂತ ಹರಿಸ್ಕೊಂಡಿರ್ತಾರೆ ತುಂಬಾ ಇದರಿಂದ. ಆಮೇಲೆ ಹೊಟ್ಟೆಲಿರೋ ಮಗುಗೂ ಏನೋ ತೊಂದರೆ ಆಗ್ತಿದೆ ಅಂತಂದಾಗ ಅಮ್ಮಂದ್ರ ಅವಾಗ ಹರಿಸ್ಕೊಂಡಿರೋದ್ನ ಆಮೇಲೆ ಹರಕೆ ತೀರಿಸ್ತಾರೆ. ಈ ತರ ತುಂಬಾ ನಡೆಯುತ್ತೆ. ಬಿಸ್ನೆಸ್ ವಿಚಾರದಲ್ಲಿ ನಾರಾಯಣ ಯಾರಿಗೂ ಮೋಸ ಮಾಡಿಲ್ಲ. ನೀವ್ ಯಾರೇ ಹರಿಸ್ಕೊಂಡ್ರಲ್ಲಿ, ನೀವ್ ಏನೇ ಕೇಳ್ಕೊಂಡ್ ಬೆಟ್ಟ ಹತ್ತಿ ಹಾಗೆ ಆಗತ್ತೆ. ನಾನು ಅಮೆರಿಕಾಗೆ ಈ ಮಕ್ಕಳನ್ನೆಲ್ಲ ನನ್ನ ಡ್ಯಾನ್ಸ್ ಟೀಮ್ನೆಲ್ಲ ಡ್ಯಾನ್ಸ್ ಕರ್ಕೊಂಡು ಹೋಗ್ಬೇಕಾಯ್ತು. ಅದಕ್ಕೆ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ನಿಮ್ಗೆಲ್ಲ ವೀಸಾ ಕೊಡೋದು ಆಫೀಸರ್ಸ್ ಅಲ್ಲಪ್ಪ, ಅಮೆರಿಕನ್ ಎಂಬಸಿಲೆಲ್ಲ ಕೊಡ್ಬೇಕಾರೋ ನೀವುನು ಫಸ್ಟ್ ನನ್ನ ಜೊತೆ ಬೆಟ್ಟ ಹತ್ತಿ ಅಂತ. ಎಲ್ಲೇ ಹೋದ್ರು ಫಸ್ಟ್ ನಾನು ಬೆಟ್ಟ ಹತ್ತಿಸ್ತೀನಿ. ತಿರುಪತಿ ಬೆಟ್ಟ ಹತ್ಬಿಟ್ಟು ಹೋಗ್ಬಿಟ್ಟೇನೆ ಅವನನ್ನ ಕೇಳಿದ್ರೆ ವೀಸಾ ಕೊಡೋದು, ಇವ್ರು ಯಾರೋ ಕೊಡೋದಲ್ಲ ಆಫೀಸರ್ಸ್. ಸೊ ಆತರ ತುಂಬಾ ಮಿರಾಕಲ್ಸು 1-2 ಅಂತಲ್ಲ, ಹೋದವ್ರಿಗೆಲ್ರಿಗೂ ಕೊಡ್ತಾನ ಅವನು, ಹೋದವ್ರೆಲ್ರಿಗೂ ಆಶೀರ್ವಾದ ಮಾಡಿದಾನೆ. ತಿರುಪತಿ ಶ್ರೀನಿವಾಸ ಯಾರಿಗೂ ಕಿಂಚಿತ್ತು ಮೋಸ ಮಾಡಲ್ಲ. ಅಂದ್ರೆ ಅಗರ್ ನಾ ಹಾಕ್ತೀನಿ ಅಂದ್ರೆ ಮಾತ್ರನೇ ಪರಮಾತ್ಮ ಕೊಡೋದ ಅಂತ ಅನ್ಕೊಳ್ತಾರ ಜನ. ಇದು ಇವ್ರ ಪ್ರೀತಿ, ನೀನ್ ನನಗ್ ಕೊಡು ಅಂತಂದ್ರೆ ನಾನು ಇಷ್ಟು ಕೊಡ್ತೀನಿ ಅನ್ನೋದು ಇವ್ರ ಮನುಷ್ಯ ಪ್ರೀತಿಗೆ ಹಾಕ್ತಾನೆ. ನೀನ್ ಭಕ್ತಿಯಿಂದ ಹೋಗಿ ನಾನು ನಿನ್ಗೆ ಏನು ಕೊಡಲ್ಲಪ್ಪ, ₹1 ನನ್ಗೊಂದ್ ಕೋಟಿ ಕೊಡು ಅಂತ ಕೇಳು, ಕೊಡ್ತಾನ ಅದನ್ನು. ನೀನ್ ಅದನ್ನ ಪಡ್ಕೊಳಕ್ ದಾರಿ ತೋರಿಸ್ತಾನೆ.
ಅಲ್ಟಿಮೇಟ್ಲಿ ಕ್ರಿಯಾರೂಪದಲ್ಲಿ ಮನುಷ್ಯನೇ ಮಾಡಿ ಅದನ್ನ ಪಡ್ಕೋಬೇಕು. ನನಗೆ ಯಾರೇ MP ಮಿನಿಸ್ಟರ್ಸ್ ಎಲ್ಲ ಸಿಕ್ಕರೆ ನಾನು ಏನು ಪ್ರಾಜೆಕ್ಟ್ ಕೇಳಲ್ಲ, ಪ್ಲೀಸ್ ತಿರುಪತಿಲಿ ಒಂದು ದರ್ಶನ ಕೊಡ್ಸಿ ಮೇಡಮ್, ನಿಮ್ಗೆ ಇನ್ನೇನು ಬೇಡವಾ, आपको कुछ नहीं चाहिए ಅಂದ್ರೆ ಇಲ್ಲ, ಮುಜೆ ಕುछ भी नहीं चाहिए, ಮುಜೆ ಉನ್ಕಾ ದರ್ಶನ್ चाहिए. ಅದು ಫ್ರಂಟಲ್ಲಿ ಹೋಗ್ಬೇಕು ನಾನು, ನೀವು ಬ್ರೇಕ್ ದರ್ಶನನೂ ಕೊಡೋಂಗಿಲ್ಲ, VVIP ಇದೆ ಮುಂದೆ ಕೊಡಿಸ್ಬೇಕು ಅಂತ ಅದೊಂದೇ ನಾನು ಯಾವಾಗ್ಲೂ ತಗೊಂಡು ಮುಂದಕ್ಕೆ ಹೋಗಿ ಅವನ್ನ ಕಣ್ ತುಂಬಾ ನೋಡ್ಕೊಂಬರೋದು. ಅವನೇ ಸಿಕ್ಬಿಟ್ಮೇಲೆ ಇನ್ನೇನ್ ಬೇಕು ನಂಗೆ, ಇದೆಲ್ಲ ಬೇಕಾಗಿಲ್ಲ, ಅವನೇ ಕೊಡ್ತಾನೆ ಮೆಟೀರಿಯಲ್ ಥಿಂಗ್ಸ್. ಎನಿ ಟೈಮ್ ನಾರಾಯಣನ್ ನೀವು ಕೇಳ್ಕೊಂಡ್ರೆ ಅವ್ನು ಕೊಟ್ಟೆ ಕೊಡ್ತಾನೆ. ಬಟ್ ತಿರುಪತಿ ವಿಚಾರದಲ್ಲಿ ಮಾತ್ರ ನಿಜವಾಗ್ಲೂ ದರ್ಶನನೇ ಆಗ್ಲಿ, ಭಗವಂತನ ಮನಸ್ಪೂರ್ವಕವಾಗಿ ನೀವು ಪ್ರೇಮ ಮಾಡಿ ಕೇಳಿ ಹೇಳ್ಕೊಂಡೇ ಹೋಗ್ಬೇಕು. ನಿಮಗೆ ಯಾವ ದರ್ಶನ ಬೇಕೋ ಕೊಡ್ತಾನೆ. ಅದು ನನ್ನ ಎಕ್ಸ್ಪೀರಿಯನ್ಸ್. ಎಕ್ಸಾಕ್ಟ್ಲಿ. ಅಲ್ಲೆಲ್ಲ ಡಿಫ್ರೆಂಟ್ ಪೂಜೆಗಳಿದೆಯಲ್ಲ, ನಿಮ್ಗೆ ಗೊತ್ತಿರ್ಬೋದು. ಒಂದು ಸುಪ್ರಭಾತ ದರ್ಶನದಿಂದ ಶುರು ಆಗುತ್ತೆ, ತೋಮಾಲ ಸೇವೆ ಇದೆ, ಅಷ್ಟದಳ ಪಾದ ಪೂಜೆನಲ್ಲೂ 40 ನಿಮಿಷ ಕೂಡ್ಸಿರ್ತಾರೆ, ತೋಮಾಲ ಸೇವೆಯಲ್ಲೂ 40-50 ನಿಮಿಷ ಕೂಡ್ಸಿರ್ತಾರೆ. ಇಲ್ಲೊಂದು ಸಣ್ಣ ಇದೆ, ಇವತ್ತು ದಯವಿಟ್ಟು ನಾನ್ ಜಾಸ್ತಿ ಮಾತಾಡ್ತೀನಿ, ರೂಪಾಜಿಗಿಂತ ನಾನು ಜಾಸ್ತಿ ಮಾತಾಡ್ತೀನಿ ಇವತ್ತು, ದಯವಿಟ್ಟು ಬೇರ್ ಮಾಡಿ. ಇವತ್ತು ಒಂದ್ಸರಿ ತಿರುಪತಿಗೆ ಹೋಗಿದ್ದಾಗ ನಮ್ದು ಅವಾಗೆಲ್ಲ ಒಂದು ಗ್ಯಾಂಗ್ ಇತ್ತು, ಒಂದು ಫ್ರೆಂಡ್ಸ್ ಆಫ್ ಸರ್ಕಲ್ ಅಲ್ಲಿ. ನನ್ನ ತಂಗಿ, ನಾನು, ನನ್ನ ಕಸಿನ್ಸ್ ಒಂದಿಬ್ರು, ಆಮೇಲೆ ಪ್ರೇಮಕ್ಕ, ಎಲ್ಲರೂ ಇದ್ವಿ. ಪ್ರತಿ ಸಾರಿ ಹಿಂಗೆ ದೇವಸ್ಥಾನ ತಿರುಪತಿಗೆ ಅತಿ ಹೆಚ್ಚು ತುಂಬಾ ಹೋಗಿ ಬರ್ತಿದ್ವಿ. ಒಂದ್ಸರಿ ಒಂದು ಶನಿವಾರ ಬೆಳಗ್ಗೆ ಶ್ರೀನಿವಾಸಂದು ಒಂದು ದರ್ಶನ, ಅದು ಸ್ಕ್ರೀನ್ ಹಾಕ್ಬಿಟ್ಟು ಮತ್ತೆ ನೀವು ನಿಲ್ಸಿ ತೆಗೆದು ದರ್ಶನ ಮಾಡಿಸ್ತಾರೆ ಒಂದು 6 ಜನಕ್ಕೆ. ನಿಮಗೆ ಅಲ್ಲಿ ಒಂದು 5 ನಿಮಿಷ ನೋಡ್ಬೋದು ಭಗವಂತನ, ಆ ತರದ್ದು ಭಗವಂತನ ಮುಂದೆನೆ ನಿಲ್ಲಿಸಿ ಮಾಡಿಸ್ತಾರೆ. ಆ ದರ್ಶನ ಸಿಕ್ತು, ನೋಡಿದ್ವಿ, ಅದ್ಭುತ ಖುಷಿ ಆಯ್ತು. ಹೊರಗೆ ಬರ್ತಿದ್ದಂಗೆ ನಂಗೆ ಗೊತ್ತಿಲ್ಲ, ಐ ಸ್ಟಾರ್ಟೆಡ್ ಕ್ರೈಯಿಂಗ್, ಅಳಕ್ ಶುರು ಮಾಡಿದೆ. ನಾನು ಅವಾಗ ನಾನು ಭಗವಂತನ ಕೇಳಿದ್ವು ಒಂದೇ, ಭಗವಂತ ಬರೀ 2-3 ನಿಮಿಷ ನೀನು ನೋಡಿದ ತಕ್ಷಣ ಒಂದು 5 ನಿಮಿಷ ನಿನ್ ಮುಂದೆ ನಿಂತಿದ್ದಕ್ಕೆ ನನಗೆ ಎಷ್ಟು ಸಂತೋಷ ಆಯ್ತು. ನಿನ್ ಮುಂದೆ 1 ಗಂಟೆ ಕುತ್ಕೊಂಡ್ಬಿಡ್ಬೇಕು ಭಗವಂತ ಅಂತ ಹಿಂಗ್ ಕೈ ಮುಗ್ದೆ. ನಿನ್ನ 1 ಗಂಟೆ 1 hour ನಿನ್ ಮುಂದೆ ನಾನು ಹಿಂಗ್ ಕುತ್ಕೊಂಡು, ಈಗ ಭಗವಂತ ನೀನ್ ನಿಂತಿದ್ಯಾ, ನಿನ್ ಮುಂದೆ ನಾನು 1 hour ಕುತ್ಕೊಬೇಕು ಅಂತ ಅನ್ಕೊಂಡ್ಬಂದೆ, ಮನ್ಸ್ಪೂರ್ವಕ ಕೇಳ್ಕೊಂಬಂದೆ. ತಿರುಪತಿಲಿ ಒಂದು ದರ್ಶನ ಸಿಗೋದೇ ದೊಡ್ಡ ವಿಚಾರ. ಅದ್ ಏನ್ ಧೈರ್ಯದ ಮೇಲೆ ನಾನು ಏನಕ್ಕೆ ಕೇಳದ್ನೋ, ಅದ್ ಏನಾಯ್ತೋ ಗೊತ್ತಿಲ್ಲ. ಶನಿವಾರ ದರ್ಶನ ಮುಗಿಸಿ ಭಾನುವಾರ ಸಾಯಂಕಾಲ ಮನೆಗೆ ಬರ್ತೀವಿ. ನನ್ನ ಫ್ರೆಂಡ್ ಅಜಯ್ ಅಂತ, ಥ್ಯಾಂಕ್ ಯು ಅಜಯ್, ನಿಂಗೆ ಯಾವತ್ತೂ ಚಿರಋಣಿ ನಾನು ಆ ವಿಚಾರದಲ್ಲಿ. ಅವ್ರ ತಂದೆ ಹೇಳ್ತಾರಂತೆ, ನಮಗೆ ತೋಮಾಲ ಸೇವೆ ಇನ್ 6 months ಇದೆ, ರಾಜೇಶ್ನು ಪ್ರೇಮನು ಕರ್ಕೊಂಡು ಹೋಗೋಣ ಅಂತ. ಒಂದೇ ದಿನದಲ್ಲಿ ಮಿರಾಕಲ್. ಭಾನುವಾರ ರಾತ್ರಿ ಫೋನ್ ಮಾಡ್ತಾನೆ, ಅಪ್ಪ ಹೇಳಿದ್ರು ಕಣೋ ನೀನು ಪ್ರೇಮಕ್ಕ ಬರ್ಬೇಕಂತೆ, ನಿಮ್ದು ಪಾಸ್ಪೋರ್ಟ್ಸ್ ಎಲ್ಲ ಕಳಿಸಿ, ಆಧಾರ್ ಕಾರ್ಡು ಪಾಸ್ಪೋರ್ಟ್ ಏನೋ ಕಳಿಸಿ ಅಂತ. ಅಂದ್ರೆ ಅದು 6 ತಿಂಗಳ ಮುಂಚೆನೆ ಕಳಿಸ್ಬೇಕು, ಅದೇನೋ ದೊಡ್ಡ ಪ್ರೋಟೋಕಾಲ್ ಅದು. ನನಗೆ ಅವಾಗ್ಲೂ ಒಂಥರ ಭಯ, ಏನು ಅಂದ್ರೆ ನಿಜವಾಗ್ಲೂ ದರ್ಶನ ಆಗತ್ತಾ ಮತ್ತೇನೋ ರಿಜೆಕ್ಟ್ ಮಾಡ್ಬಿಡ್ತಾರ, ಏನೇನೋ ಆ ತರದ್ದು. ಸೆಪ್ಟೆಂಬರ್ 15-16ನೇ ತಾರೀಕು ಬ್ರಹ್ಮ ರಥೋತ್ಸವ ನಡೀತಿತ್ತು. ಆ ಟೈಮಲ್ಲಿ ರೂಪಾಜಿ ಮಧ್ಯರಾತ್ರಿ 12 ಗಂಟೆಗೆ ಹೋಗ್ಬೇಕು, 12 ಗಂಟೆಗೆ ಹೋಗ್ಬೇಕು. ಹೋಗಿ ಅದೆಲ್ಲ ಪ್ರೋಟೋಕಾಲ್ ಏನೇನೋ ಇರತ್ತೆ ಒಂದಷ್ಟು ಮುಗಿಸಿ ಬೆಳಗಿನ ಜಾವ 2 ಗಂಟೆಗೆ ಒಳಗ್ ಬಿಡ್ತಾರೆ. ಒಳಗ್ ಹೋದ್ರೆ ಅವಾಗ ನಮಗ್ ಹೇಳಿದ್ದೇನು, ತೋಮಲ ಸೇವೆಲಿ ಬರೀ ಇದೊಂದು 15 ಜನಕ್ಕೆ ಮಾತ್ರನೇ ಬಿಡೋದು, ದೇವ್ರ ಮುಂದೆ ಬರೀ ಒಂದು 15 ಜನ ಕುತ್ಕೊಬಹುದು ಅಷ್ಟೇ, ಯಾರು ಬಿಡಲ್ಲ. ಅಂತದೊಂದು ದೊಡ್ಡ ಸ್ಪೆಷಲ್ ಇದು ದರ್ಶನ ಅಂತ. ಏನೋ ಫುಲ್ ಖುಷಿಯಾಗೆಲ್ಲ ಒಳಗ್ ಹೋದ್ರೆ ನೋಡಿದ್ರೆ ಆಲ್ರೆಡಿ ಒಂದು 30-40 ಜನ ಇದಾರೆ ಅಲ್ಲಿ ಮುಂದೆ ಕೂತಿರ್ತಾರೆ. ಅಲ್ಲ ಆಲ್ರೆಡಿ ಅಲ್ಲ, ಇನ್ನೂ ದರ್ಶನ ಆದ್ರೆ ಅವಾಗ ಇನ್ನೂ ಅಂದ್ರೆ ಏನಂತಾರ ಅದೇನೋ ಸುಪ್ರಭಾತ ಸೇವೆ ನಡೀತಿತ್ತು. ಸುಪ್ರಭಾತ ಸೇವೆ ನಡೀತಿತ್ತು. ಸೊ ಹಾಗಾಗಿ 40 ಜನ ನಿಂತಿದ್ರು ಅಲ್ಲಿ, ಒಳಗೂ ಬಿಟ್ಟಿಲ್ಲ ಅವ್ರನ್ನ. ದೇವಸ್ಥಾನದ ಮುಂದೆನೆ 40 ಜನ ನಿಂತಿದ್ರು. ನಾನು ಅನ್ಕೊಂಡೆ, ಅಯ್ಯೋ 10-15 ಜನ ಮುಂದೆ ಕೂರಿಸ್ತಾರೆ ಅಂದ್ರು, ಇಲ್ಲಿ ಆಲ್ರೆಡಿ 40 ಜನ ಇದಾರೆ, ನಮ್ಮನ್ನ ಹೆಂಗ್ ಕೂರಿಸ್ತಾರೆ, ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ಸುಪ್ರಭಾತ ಸೇವೆ ಶುರು ಆಯ್ತು. ಆ 40 ಜನ ಯಾರಿದ್ರಲ್ಲ ಅವ್ರನ್ನ ಬನ್ನಿ ಅಂತ ದರ್ಶನ ಮಾಡಿ ಅವ್ರನ್ನೆಲ್ಲ ಸುಮ್ಮನೆ ಒಂದು ರೌಂಡ್ ಕಳಿಸ್ಬಿಟ್ರು. ಆಮೇಲೆ ನೆಕ್ಸ್ಟ್ ನನ್ನ ಫ್ರೆಂಡ್ ಅಜಯ್ ಅವರಮ್ಮ ಹೇಳಿದ್ರು, ರಾಜೇಶ್ ತೋಮಲ ಸೇವೆ ಒಳಗ್ ಕರೀತಾರೆ, ಮುಂದೆ ಓಡ್ಕೊಬೇಕು ನೀನು. ಇರೋದು ಅಷ್ಟೇ ಜನ ನಾವು, 15 ಜನ. ಅದ್ರಲ್ಲಿ ಒಬ್ರು MP, ಒಬ್ರು ದೊಡ್ಡ MP ಮತ್ತೆ ಅವ್ರ ವೈಫ್ ಬಂದಿದ್ರು, ನಾವು 6 ಜನ. ಇನ್ನೊಬ್ರು ಒಂದು ದೊಡ್ಡ ಹೋಟೆಲ್ ನ ಓನರ್, ಬೆಂಗಳೂರಿನ ಅತಿ ದೊಡ್ಡ ಹೋಟೆಲ್ ಅದು, ಆ ಓನರ್ ಅವ್ರ ಮಗಳು, ಇಬ್ರು. ಇಷ್ಟೇ ಜನ ಇರೋದು. ನಮ್ಮನ್ನ ಒಳಗ್ ಬಿಡ್ತಾರೆ. ಎಷ್ಟು ಭಯ ಆಗ್ತಿತ್ತು ನಿಜವಾಗ್ಲೂ. ನೋಡ್ತೀವ ಅದು ಹೇಳಕ್ ಆಗದ ಎಕ್ಸ್ಪೀರಿಯನ್ಸ್. ಆಮೇಲೆ ಬನ್ನಿ ಅಂತ ಅನೌನ್ಸ್ ಮಾಡಿದ್ರು, ಒಳ್ಳೆ ಮಕ್ಳು, ಸ್ಕೂಲ್ ಮಕ್ಳು ಓಡೋಗಲ್ಲ, ಓಡ್ ಮುಂದೆ ಕುತ್ಕೊಂಡ್ಬಿಟ್ಟಾಯ್ತಾ. ಇದು ಭಗವಂತ. ಇಲ್ಲಿ ನಾನು ಕುತ್ಕೊಂಡೆ, ಭಯ ಶುರು ಆಗೋಯ್ತು. ಅದು ನೀವು ಇಲ್ಲಿ ಕುತ್ಕೊಂತಿರಲ್ಲ, ಭಗವಂತನ ಹಿಂಗ್ ನೋಡ್ತೀರ ನೀವು. ಓ ಭಗವಂತ ಅದ್ಭುತ, ಜೀವನ ಧನ್ಯ. ನಂಗೆ ಇನ್ನೊಂದು ಹೇಳಿದ್ರು ನನ್ನ ಫ್ರೆಂಡರಮ್ಮ, ಏನು ಅಂದ್ರೆ ಭಗವಂತಂದು ಅದು ಒಂದೇ ದರ್ಶನದಲ್ಲೇ ಭಗವಂತನ ಪಾದ ತೋರಿಸ್ತಾರೆ. ಇನ್ನು ಮಾಮೂಲಿ ಯಾವಾಗ್ಲೂ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ತುಳಸಿ ಹಾಕಿ. ಅದೊಂದ್ರಲ್ಲಿ ಮಾತ್ರ ಅದನ್ನ ಹೇಳಿದ್ರು.
ಶುರು ಆಯ್ತು, ಅಭಿಷೇಕ ಪೂಜೆಗಳು ಶುರು ಆಯ್ತು. ನನ್ನ ಜೀವನದಲ್ಲಿ ಯಾವ್ದಾದ್ರು 1 hour ಅದ್ಭುತವಾದಂತ ಕ್ಷಣಗಳು ಅಂದ್ರೆ ಭಗವಂತನ ಮುಂದೆ ಆ 1 ಗಂಟೆ ನಾನು ಕೂತಿದ್ನಲ್ಲ ಅದೇನೆ. ಭಗವಂತನಿಗೆ ಅಭಿಷೇಕ, ಅಲಂಕಾರ ಹೇಳ್ತಾರೆ, ಈ ಹಾರ ಕಂಠಿ ಹಾರ ಇದು ಮತ್ತೆ ಇದಿದು. ಆಮೇಲೆ ಹೇಳ್ತಾರೆ, ತೆಲುಗುಲ್ ಹೇಳ್ತಾರೆ, ಏನು ಬಂಗಾರ ಪಾದಕಲ್ಲು ಚೂಡಂಡ ಅಂದ್ರೆ ಹೌದೌದು. ದೇವ್ರ ಪಾದ ನೋಡಿ ಅಂತ ಅನ್ಬಿಟ್ಟು ಜಾಸ್ತಿ ಹೊತ್ತು ತೋರ್ಸಲ್ಲ, ಅದೆಲ್ಲ ಸೆಕೆಂಡ್ಸ್ ಅಲ್ಲ ಅಷ್ಟೇ. ಸುಮ್ನೆ ಹಿಂಗೆತ್ತಿ ಹಿಂಗ್ ನೋಡಿ ಅಂತ ಹಿಂಗ್ ನೋಡಿದ್ವಿ ರೂಪಾಜಿ. ಓ ಮೈ ಗಾಡ್, ಅದ್ಭುತ. ನನ್ಗಿನ್ನೂ ನನ್ ಕಣ್ಮುಂದೆ ಇರೋದು ಶ್ರೀನಿವಾಸ, ಪಕ್ಕ ರಾಮರದು ಒಂದು ಉತ್ಸವ ಮೂರ್ತಿ ಇದೆ, 2 ದೊಡ್ಡ ದೊಡ್ಡ ದೀಪ ಸ್ತಂಭಗಳಿದೆ. ಭಗವಂತನ ಮುಂದೆ 1 ಗಂಟೆ ಕಾಲ ಕೂತಿದ್ದು. ಅಷ್ಟೊತ್ತು ನೋಡಿ, ಅಷ್ಟು ಸಂತೋಷ, ಅಲಂಕಾರ ಎಲ್ಲ ಆಯ್ತು. ಹೊರಗ್ ಬರ್ತಿದ್ದಂಗೆ 10 ಸೆಕೆಂಡ್ ಆಗಿಲ್ಲ, ಏನು ಜ್ಞಾಪಕ ಇಲ್ಲ. ತಿರ್ಗಾ ನೋಡ್ಬೇಕು ಅನ್ಸುತ್ತೆ. ಹಾ, ಈಗ ನಂಗೆ ನೀವು ಇದನ್ನ ಡಿಕೋಡ್ ಮಾಡಿ, ಯಾಕೆ ಭಗವಂತನ ತಿರುಪತಿಲಿ ಮಾತ್ರ ಹಿಂಗಾಗತ್ತೆ? ತುಂಬಾ ಟೆಂಪಲ್ಸ್ ಅಲ್ಲೂ ಆಗತ್ತೆ, ಬಟ್ ತಿರುಪತಿ ಅಂತೂ ಪ್ರತಿಯೊಬ್ರು ದೇ ಕ್ಯಾನ್ ರಿಲೇಟ್. ತಿರುಪತಿಲಿ ನೀವು ಎಷ್ಟೊತ್ತೆ ಭಗವಂತನ ನೋಡಿ, ನೀವ್ ಹಿಂಗ್ ವಾಪಸ್ ಬರ್ತಿದ್ದಂಗೆ ಜ್ಞಾಪಕ ತಿರ್ಗಾ ನೋಡ್ಬೇಕು. ಏನದು, ಅದೇನ್ ಮ್ಯಾಜಿಕ್ ಅದು? ಅವ್ನು ಅದೇ ತಿರ್ಗಾ ನೋಡ್ಬೇಕು ಅಂತ ಹಂಬಲ ನಮ್ಮಲ್ಲಿ ಹುಟ್ಲಿ ಅಂತ. ನನ್ನ ಫ್ರೆಂಡ್ ಇನ್ನೊಬ್ರು ಹೋಗಿದ್ರಂತೆ. ಆಶ್ಚರ್ಯ ಏನು ಅಂದ್ರೆ ನೋಡಿ, ಅವನ ಆಜ್ಞೆ ಇಲ್ಲದೆ ದರ್ಶನ ಕೂಡ ಸಿಗಲ್ಲ ಅಂತ ಹೋಗೂ ಇದಾರೆ, ಕ್ಯೂನಲ್ಲೂ ಹೋಗಿದ್ದಾರೆ. ರೂಪಾಜಿ, ನಾನು ಸತ್ಯವಾಗ್ಲೂ ಹೇಳ್ತೀನಿ, ನಂಗೇನು ಕಾಣ್ಲಿಲ್ಲ ಅಂತಾರೆ. ಅಟ್ಲೀಸ್ಟ್ ರೀ, ಅಲ್ಲಿ ದೀಪದ ಬೆಳಕಿತ್ರಿ, ಕತ್ಲೆ ಇರುತ್ತೆ, ಕಣ್ಬಿಟ್ಟು ನೋಡಿ ದೇವ್ರ ಅಷ್ಟು ದೊಡ್ಡದಾಗ ಕಾಣ್ತಾನೆ. ಇಲ್ಲ, ನನ್ಗೇನು ಕಾಣ್ಲಿಲ್ಲ, ನಂಗೇನು ಕಾಣ್ಲಿಲ್ಲ ಅಂತಾರೆ. ಕೆಲವು ಸತಿ ನುಗ್ಲು ಓಕೆ, ಅವರು 6 feet ಹೈಟ್ ಇರೋರು, ಹೈಟ್ ಇದ್ರು ನಂಗೇನು ಕಾಣ್ಲಿಲ್ಲ ಅಂತ ಹೇಳ್ತಾನೆ ಅಂದ್ರೆ ಅದು ದೇವ್ರದೇ ಮಹಾತ್ಮೆ. ನೀನ್ ಅಲ್ಲಿ ತನಕ ಕರೆಸ್ಕೊಂಡ್ರು ಕೂಡ ನನ್ ಭ್ರಮೆ ಮಾಡ್ತಾನಲ್ಲ, ಆತರ. ಅದು ಮಾಯೆ ಅಲ್ವಾ? ತುಂಬಾ ದೊಡ್ಡ ಮಾಯೆ. ಆಮೇಲೆ ತಿರುಪತಿ ಶ್ರೀನಿವಾಸನಂತೂ ನಿಮ್ಗಾದಂಗೆ ನಾನು ತುಂಬಾ ಸತಿ ಹೋಗಿ 1 hour ಕೂತಿದ್ದೀನಿ. ಆ ಪುಣ್ಯನೂ ನನಗೂ ಈ ಜನ್ಮದಲ್ಲಿ ತುಂಬಾ ಸತಿ ಕೊಟ್ಟಿದ್ದಾನೆ. ಆ ತಿರುಪತಿ MLA ಅವ್ರನ್ನೇ ಪರಿಚಯಿಸ್ಕೊಂಡು ಅವ್ರ ಬುಕ್ಕಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಕಳ್ಸೋರು. ನನಗೇನು ಕೊಡ್ಬೇಡಿ, ನೀವು ಅದು ಕೊಡ್ಸಿ ಅಂದ್ರೆ ಎಲ್ಲರೂ ಹಿಂಗೆ ಜರ್ಗಂಡಿ ಮಾಡಿದ್ರೆ ನನ್ನ ಸೈಡಿಗೆ ನಿಲ್ಸ್ಬಿಡೋರು. ನಲ್ಲರೂ ಒಂದೊಂದು ಕಲ್ಲುಗಳೆಲ್ಲ ಮುಟ್ಕೊಂಡು 1 hour ಕೂತಿದ್ದೀನಿ. ಆಮೇಲೆ ಎಲ್ಲ ಸೇವೆಗಳಿಗೂ ಕರೆಸ್ಕೊಳ್ಳೋದು, ಸುಪ್ರಭಾತ ಸೇವೆ, ತೋಮಾಲ ಸೇವೆ, ಅಭಿಷೇಕ ಸೇವೆ ಎಲ್ಲ ಮಾಡ್ಕೊಂಡ್ರು. ನಾನು ಪರಮಾತ್ಮನ ಒಂದೇ ಕೇಳೋದು, ನಾವಿನ್ ಬರ್ತೀನಾ, ನಾನು ಬಂದಿದ್ದೀನಿ ಅಂತ ನೀನು ರೆಸಿಪ್ರೊಕೇಟ್ ಮಾಡು, ನೀನ್ ನನ್ನ ಜೊತೆ ಮಾತಾಡ್ತೀಯ ಅಂತ ರೆಸಿಪ್ರೊಕೇಟ್ ಮಾಡೋದು. ನೀವ್ ಹೇಳಿದ್ರಲ್ಲ ನಿಮ್ಮನ್ನ ಹುಡ್ಕೊಂಬಂದ್ ಲಡ್ಡು ಕೊಟ್ರು ಅಂತ, ಸೇಮ್ ಅದೇ ತರ ಗರ್ಭಗುಡಿಯಿಂದ ನಾನು ಹಿಂಗ್ ಹೋಗ್ತಾ ಇದ್ರೆ ಅವ್ರು ಬಂದ್ಬಿಟ್ಟು ನನಗೆ ಯಾರಿಗೂ ಕೊಡದೇವ್ರು ನನಗೆ ಬೆಣ್ಣೆ ಕೊಡೋದು, ನನಗೆ ತುಳಸಿ ಕೊಡೋದು, ಈ ಥರದ್ದೆಲ್ಲ ನನ್ಗಂಗಾಗಿದೆ. ಆಮೇಲೆ ಒಂದ್ಸತಿ ಅಂತೂ ತುಂಬಾ ಹತ್ಕೊಂಡು ದೇವ್ರ ಮುಂದೆನೆ ಹತ್ಕೊಂಡು ನಿಂತ್ಬಿಡ್ತೀನಿ ಇಲ್ಲಿಂದ ಹೋಗೋವಾಗ್ಲೇನೆ, ನಾರಾಯಣಂಗೆ ಶರಣಾಗತಿ ತಗೊಂಡು. ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಆ ಪುರೋಹಿತರದ್ದು ತುಂಬಾ ಮುಂದಕ್ಕೆ ಹೋಗ್ತೀವಲ್ಲ, ಪುರೋಹಿತರು ಒಂದು ಶಟಾರ ಹಿಂಗೆ ಇಡ್ತಾರಲ್ಲ, ತಲೆ ಮೇಲೆ ಇಟ್ಟು ಹಿಂಗೆ ಕೊಟ್ಟಾಗ ಅವ್ರ ಕೈ ಹಿಡ್ಕೊಂಡ್ಬಿಟ್ಟು ಅವ್ರ ಕೈಗಳಿಗೆ ಮುತ್ತು ಕೊಟ್ಟು, ಇಪ್ಪಡಿಯೇ ಪೋಯಿ ಪೆರುಮಾಳೆ ತೊಡಣು ನಿಂಗಿಪ್ಪು ಅಂದ್ರೆ ನೀವು ಹಿಂಗೆ ಹೋಗ್ಬಿಟ್ಟು ದೇವ್ರನ್ನ ಮುಟ್ಬೇಕು. ಯಾಕಂದ್ರೆ ಹೆಣ್ಮಕ್ಳಿಗೆ ಈ ಜನ್ಮದಲ್ಲಿ ನಮ್ಗೆ ಆ ಭಾಗ್ಯ ಇದ್ರೆ ಹೆಣ್ಮಕ್ಳು ಹೋಗಿ ಪೂಜೆ ಮಾಡ್ಬೋದು ಅಂತ ನಾವು ಹೋಗ್ಬಿಡ್ತಿದ್ವಿ ಪುರೋಹಿತರಾಗಿ. ಆದ್ರೆ ನಾವು ಹೋಗೋ ಹಾಗಿಲ್ಲ ಅಂದಾಗ ಅವ್ರು ಮುಟ್ತಾರಲ್ಲ ಅಂತ ನಾನ್ ಪುರೋಹಿತರು, ಗಂಡಸರು, ಹೆಂಗಸರು ಅದೆಲ್ಲ ನೋಡ್ಲಿಲ್ಲ. ಆ ಪುರೋಹಿತರ ಕೈಗೆ ಮುತ್ತು ಕೊಟ್ಬಿಟ್ಟು ಇಪ್ಪಡಿಯೇ ಪೋಯಿ ಪೆರುಮಾಳೆ ತೊಡಣು ಅಂತಂದ್ರೆ ಪಾಪ ಅವ್ರು ಮಾಡಿದ್ರು. ಅಮ್ಮ ಪಂಡ್ರೆನಾ ಅಂತ, ಪಾಪ ನಾನು ಅಳ್ತಾ ಇದ್ದೀನಿ ಅಂತ ನೋಡ್ಕೊಂಡು ಅದೇ ಕೈ ತಗೊಂಡೋಗಿ ನಾರಾಯಣನ್ ಪಾದ ಮುಟ್ಟಿ ಅಲ್ಲಿಂದ ತುಳಸಿ ತಗೊಂಬಂದ್ಕೊಟ್ರು. ಎಷ್ಟೋ ಸತಿ ಅವ್ನ ಕೈಯಲ್ಲಿರೋದು ಇಲ್ಲಿಂದಾನು ಏನಾದ್ರು ತಂದು ಕೊಡ್ತಾರೆ. ಈ ಬೆಳಗ್ಗೆ ಹೊತ್ತು ದರ್ಶನಕ್ಕೆ ಹೋಗ್ತೀವಲ್ಲ ನಾವು ಸೇವೆಗಳಿಗೆಲ್ಲ, ಅವಾಗ ಇನ್ನೂ ಎಲ್ಲ ತೆಗಿತಾ ಇರ್ತಾರೆ, ಇನ್ನೂ ಅಭಿಷೇಕ ಮಾಡಿರಲ್ಲ, ಅಲಂಕಾರ ಮಾಡಿರಲ್ಲ, ಅವಾಗೆಲ್ಲ ತೆಗಿಯೋದನ್ನ ಏನೇನೋ ಒಂದೊಂದು ಸಿಗತ್ತೆ, ಹಣ್ಣು ಸಿಗತ್ತೆ. ಸೊ ಅದೆಲ್ಲ ಲಕ್ಷ್ಮೀದು ಅಚ್ಚು ಹಾಕಿರೋದು ಅಚ್ಚು ಸಿಗತ್ತೆ, ಅವ್ನ್ದು ಇಲ್ಲಿದು ಬೆಣ್ಣೆ ಸಿಕ್ಕತ್ತೆ. ಮತ್ತೆ ಆಗ್ತಾನೆ ಒಂದು ಶಯನ ಸೇವೆದು ಇದು ತಗೊಂಡೋಗ್ತಾ ಇರ್ತಾರೆ ಹಾಸಿಗೆ, ಅದನ್ನೆಲ್ಲ ಮುಟ್ಕೊಳ್ಳೋ ಅವಕಾಶ ಸಿಗತ್ತೆ. ಮತ್ತೆ ಅವ್ನ್ ಗುಡ್ಸಿರೋ ಬಟ್ಟೆ ಎಲ್ಲ ಮುಟ್ಟಿಸ್ಕೊಂಡು ಎಷ್ಟು ಖುಷಿ ಕೊಡುತ್ತೆ. ನಾನು ಏನಿಲ್ಲ ಅಂದ್ರೂ ಒಳಗಡೆ ಇರೋ ಪುರೋಹಿತರುಗಳನ್ನ ಸಂಪರ್ಕದಲ್ಲಿ ಇಟ್ಕೊಳ್ಳೋದು. ಯಾಕಂದ್ರೆ ಅವ್ನಿಗೆ ಅತಿ ಹತ್ರದಲ್ಲಿ ಮುಟ್ಕೊಂಡು ಮಾತಾಡುವಂತಹ ವ್ಯಕ್ತಿಗಳು, ಎಷ್ಟೋ ಜನ್ಮದಿಂದ ಪುಣ್ಯ ಪಡ್ಕೊಂಡ್ರು ಅಂತವ್ರು. ಅವ್ರಿಗೆ ಇಲ್ಲಿಂದ ನಾನು ಟಿಕೆಟ್ ತಗೊಂಡ್ಬಿಟ್ರು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಹೋಗ್ತೀನಿ. ಅಟ್ಲೀಸ್ಟ್ ಫ್ಯೂ ಸೆಕೆಂಡ್ಸ್ ನನ್ನ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ದೇವ್ರ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ದೇವ್ರ ಪರಮಾತ್ಮನೇ ರೆಸಿಪ್ರೊಕೇಟ್ ಮಾಡ್ತಿದ್ದಾನೆ, ನಾ ಬಂದಿದ್ದೀನಿ ಅನ್ನೋದಕ್ಕೆ ಅಂತ ಒಂದದು. ಆ ಥರ ಎಲ್ಲ ತುಂಬಾ ಸುಖ ಕೊಟ್ಟಿದ್ದಾನೆ ನನಗೆ, ಭಕ್ತಿ ಸುಖ.